ಸ್ನೇಹಿತರೆ, ಇವತ್ತು ನಾವು ಯಾವ ರೀತಿ ಒಂದು ಜಿಯೋ ಹಾಟ್‌ಸ್ಟಾರ್ ಆ್ಯಪ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡೋಣ. ಕೆಲವು ಬಾರಿ ಎರರ್ ಬರುತ್ತೆ ಸ್ನೇಹಿತರೆ, ಹಲವಾರು ಬಾರಿ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಜಿಯೋ ಹಾಟ್‌ಸ್ಟಾರ್ ಆ್ಯಪ್‌ನಲ್ಲಿ ನಾವು ಏನಾದ್ರು ವಾಚ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಎರರ್ ಬರುತ್ತೆ, ಸ್ಟಾಪ್ ಆಗುತ್ತೆ, ಅಥವಾ ಕೆಲವು ಬಾರಿ ಡಿಸ್ಕನೆಕ್ಟ್ ಆಗುತ್ತೆ, ಸಂಪೂರ್ಣವಾಗಿ ಆ್ಯಪ್ ಅನ್ನೋದು ಡಿಸ್ಕನೆಕ್ಟ್ ಆಗುತ್ತೆ. ಕೆಲವು ಬಾರಿ ಸ್ಕ್ರೀನ್ ಮೇಲೆ ಏನಾದ್ರು ಎರರ್ ಬಂದು ತೋರಿಸುತ್ತೆ. ಈ ರೀತಿ ಏನಾದ್ರು ಆಗ್ತಾ ಇದೆ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಜಿಯೋ ಹಾಟ್‌ಸ್ಟಾರ್ ಆ್ಯಪ್ ನ ನಾನು ಮೊದಲು ಏನ್ ಮಾಡ್ತೀನಿ, ಇಲ್ಲಿ ಜಿಯೋ ಹಾಟ್‌ಸ್ಟಾರ್ ಆ್ಯಪ್ ಅನ್ನೋದು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಈ ಆ್ಯಪ್ ನ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ವಿಧಾನಗಳನ್ನ ನಾನು ಹೇಳ್ತೀನಿ. ಆ ಒಂದು ವಿಧಾನಗಳು ಏನೇನು ಅಂತ ನೀವು ಕೆಲವೊಂದಿಷ್ಟು ಅವುಗಳನ್ನ ಮಾಡೋದ್ರಿಂದ ಮೈನರ್ ಎರರ್ ಇದ್ರೆ ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಸಿಸ್ಟಮ್ ಕಡೆಯಿಂದ ಎರರ್ ಬರ್ತಾ ಇದ್ರೆ ಅದು ಸಾಲ್ವ್ ಆಗೋದಿಲ್ಲ. ನಮ್ಮ ಫೋನ್ ಡಿವೈಸ್ ಕಡೆಯಿಂದ ಅಥವಾ ನಮ್ಮ ಆ್ಯಪ್ ಏನಿದೆ ಆ್ಯಪ್ ಕಡೆಯಿಂದ ಏನಾದರೂ ಎರರ್ ಇದ್ರೆ ಅದು ಸಂಪೂರ್ಣವಾಗಿ ಸಾಲ್ವ್ ಆಗುತ್ತೆ. ನಾನು ಹೇಳುವಂತ ಕೆಲವೊಂದಿಷ್ಟು ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಿ ನಂತರದಲ್ಲಿ ನೀವು ನೋಡಿ ಸಾಲ್ವ್ ಆಗುತ್ತಾ ಅಥವಾ ಇಲ್ವಾ ಅಂತ. ಇಲ್ಲಿ ಪ್ಲೇಸ್ಟೋರ್ ನಲ್ಲಿ ಹೋಗ್ಬಿಟ್ಟು ಮೊದಲು ಆ್ಯಪ್ ನ ಅಪ್ಡೇಟ್ ಮಾಡ್ಕೊಳ್ಳೋಣ. ಅಪ್ಡೇಟ್ ಮಾಡೋದ್ರಿಂದ ಕೆಲವೊಂದಿಷ್ಟು ಏನು ಒಂದು ಎರರ್ಗಳಿರುತ್ತೆ ಅವು ಕೂಡ ಸಾಲ್ವ್ ಆಗುತ್ತೆ. ಇಲ್ಲಿ ನೋಡಿ ಅಪ್ಡೇಟ್ ಆಗಿಲ್ಲ ಸ್ನೇಹಿತರೆ, ಅದಕ್ಕಾಗಿ ಇಲ್ಲಿ ಅಪ್ಡೇಟ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಪ್ಲೇಸ್ಟೋರ್ ನಲ್ಲಿ ಈ ರೀತಿ ಸರ್ಚ್ ಮಾಡಿಬಿಟ್ಟು ಜಿಯೋ ಹಾಟ್‌ಸ್ಟಾರ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಮೊದಲು ಆ್ಯಪ್ ನ ಅಪ್ಡೇಟ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಮತ್ತೆ ಏನೇನು ಸ್ಟೆಪ್ ನ ನಾವು ಅನುಸರಿಸಬೇಕು ಅಂತ ನಾನು ಹೇಳ್ತೀನಿ. ಆ್ಯಪ್ ಅನ್ನೋದು ಈಗ ಅಪ್ಡೇಟ್ ಆಗ್ತಾ ಇದೆ. ಸಂಪೂರ್ಣವಾಗಿ ಅಪ್ಡೇಟ್ ಆದ ನಂತರದಲ್ಲಿ ನೋಡಿ ಅಪ್ಡೇಟ್ ಆಗಿದೆ. ಈ ರೀತಿ ಓಪನ್ ಅಂತ ಬಂದ್ರೆ ಅಪ್ಡೇಟ್ ಆದಂಗೆ. ಈಗ ಅಪ್ಡೇಟ್ ಆದ ನಂತರದಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಆ್ಯಪ್ ಏನಿದೆ, ಈ ಒಂದು ಜಿಯೋ ಹಾಟ್‌ಸ್ಟಾರ್ ಆ್ಯಪ್ ಅನ್ನೋದು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಹಿಡಿಬೇಕು, ಸ್ವಲ್ಪ ಒತ್ತಿ ಹಿಡಿಬೇಕು. ಹಿಡಿದ ನಂತರದಲ್ಲಿ ಮೇಲ್ಗಡೆ ಆ್ಯಪ್ ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳಿದೆ. ಇಲ್ಲಿ ಮೊದಲು ನೋಟಿಫಿಕೇಶನ್ ಅನ್ನೋದು ಆಫ್ ಇದೆ ಸ್ನೇಹಿತರೆ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಕೆಲವು ಬಾರಿ ಆ ನೋಟಿಫಿಕೇಶನ್ ನಿಂದನೂ ಕೂಡ ಆ್ಯಪ್ ಅನ್ನೋದು ಎರರ್ ಬರ್ತಾ ಇರುತ್ತೆ. ನೋಟಿಫಿಕೇಶನ್ ಆನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ ಓಪನ್ ಮಾಡ್ಕೊಳ್ಳಿ. ಪರ್ಮಿಷನ್ಗೆ ನಾವು ಇಲ್ಲಿ ನೋಟಿಫಿಕೇಶನ್ಗೆ ಅಲೌ ಮಾಡಿದ್ವಿ, ಲೊಕೇಶನ್ಗೂ ಕೂಡ ಪರ್ಮಿಷನ್ಗೆ ಅಲೌ ಮಾಡೋಣ. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲೌ ಓನ್ಲಿ ವೈಲ್ ಯೂಸಿಂಗ್ ಆ್ಯಪ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರ ಫೋನ್ಗೆ ಕೂಡ ಅಲೌ ಮಾಡ್ಕೋತೀನಿ. ಈ ರೀತಿ ಅಲೌ ಮಾಡ್ತೀನಿ. ಅಲೌ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಸಂಪೂರ್ಣ ಇಂಥ ಪರ್ಮಿಷನ್ಗೆ ಅಲೌ ಮಾಡಿದ್ದೀನಿ. ನಂತರದಲ್ಲಿ ಮತ್ತೆ ಬ್ಯಾಕ್ ಬರ್ತೀನಿ. ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಮೊಬೈಲ್ ಡೇಟಾ ಆ್ಯಂಡ್ ವೈಫೈ ಅಂತ ಇದೆ, ಮೇಲ್ಗಡೆ ಸ್ಟೋರೇಜ್ ಆ್ಯಂಡ್ ಕ್ಯಾಚೆ ಅಂತ ಇದೆ. ಇದರಲ್ಲೂ ಕೂಡ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸ್ಟೋರೇಜ್ ಆ್ಯಂಡ್ ಕ್ಯಾಚೆ ಅಂತ ಏನು ಆಪ್ಷನ್ ಇದೆ ಅಲ್ಲಿ ನಾನು ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಡೇಟಾ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅನ್ರಿಸ್ಟ್ರಿಕ್ಟೆಡ್ ಡೇಟಾ ಯೂಸೇಜ್ ಅಂತ ಏನು ಆಪ್ಷನ್ ಇದೆ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ನಂತರದಲ್ಲಿ ಬ್ಯಾಕ್ಗ್ರೌಂಡ್ ಡೇಟಾ ಆಫ್ ಇದ್ರೆ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇವು ಎರಡು ಆಪ್ಷನ್ಸ್ಗಳು ಆನ್ ಇರಬೇಕು. ನಂತರದಲ್ಲಿ ಇಲ್ಲಿದೆ ನೋಡಿ ಸ್ಟೋರೇಜ್ ಆ್ಯಂಡ್ ಕ್ಯಾಚೆ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಕೊನೆಯದಾಗಿ ನಾವು ಏನು ಮಾಡ್ಬೇಕಂದ್ರೆ ಸ್ಟೋರೇಜ್ನ ಒಂದ್ಸಾರಿ ಕ್ಲಿಯರ್ ಮಾಡಿಬಿಟ್ಟು ಮತ್ತೊಂದ್ಸಾರಿ ಲಾಗಿನ್ ಮಾಡ್ಕೊಳ್ಳೋಣ. ಸ್ಟೋರೇಜ್ ಕ್ಲಿಯರ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಲಾಗೌಟ್ ಆಗುತ್ತೆ. ನೋಡಿ ಸಂಪೂರ್ಣವಾಗಿ ಸ್ಟೋರೇಜ್ನ ಕ್ಲಿಯರ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಮತ್ತೊಂದು ಬಾರಿ ನಾವು ಲಾಗಿನ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಜಿಯೋ ಹಾಟ್‌ಸ್ಟಾರ್ ಆ್ಯಪ್ನ ಮತ್ತೊಂದು ಬಾರಿ ಓಪನ್ ಮಾಡಿಬಿಟ್ಟು ನಮ್ಮ ಒಂದು ಅಕೌಂಟ್ ಡೀಟೇಲ್ಸ್ನ ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ ನಾವು ಕ್ಲಿಯರ್ ಡೇಟಾ ಮಾಡಿರೋದ್ರಿಂದ ನಮ್ಮ ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ನೋಡಿ ಲಾಗೌಟ್ ಆಗಿದೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ನಾನು ಮತ್ತೊಂದು ಬಾರಿ ಲಾಗಿನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ನಮ್ಮ ಒಂದು ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಓಪನ್ ಆಗಿದೆ. ಈ ರೀತಿ ನೀವು ಇಷ್ಟು ಮಾಡೋದ್ರಿಂದ ಮಾಡಿಬಿಟ್ಟು ನೋಡಿ ಒಂದ್ಸಾರಿ ನಿಮ್ಮ ಒಂದು ಎರರ್ ಅನ್ನೋದು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಅಂದರೆ ನಿಮ್ಮ ಡಿವೈಸ್ ಕಡೆಯಿಂದ ಅಥವಾ ನಿಮ್ಮ ಆ್ಯಪ್ ಕಡೆಯಿಂದ ಎರರ್ ಇದ್ದರೆ ಸಂಪೂರ್ಣವಾಗಿ ಸಾಲ್ವ್ ಆಗುತ್ತೆ. ಇಲ್ಲಿ ನೋಡಿ ನಾನು ಪ್ಲೇ ಮಾಡ್ತಾ ಇದ್ದೀನಿ, ವಿಡಿಯೋ ಅನ್ನೋದು ಪ್ಲೇ ಆಗ್ತಾ ಇದೆ. ಇಲ್ಲಿ ಅದು ಸ್ಕ್ರೀನ್ನಲ್ಲಿ ತೋರಿಸೋದಿಲ್ಲ ಸ್ನೇಹಿತರೆ, ಆದರೆ ವಿಡಿಯೋ ಅನ್ನೋದು ಪ್ಲೇ ಆಗ್ತಾ ಇದೆ. ಈ ರೀತಿ ನಾವು ಜಿಯೋ ಹಾಟ್‌ಸ್ಟಾರ್ ಆ್ಯಪ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ ಅಂದರೆ ಸಾಲ್ವ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.